टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮಂಗಳೂರಿನಲ್ಲಿ ಮತ್ತೆ ಹರಿಯಿತು ಪ್ರತೀಕಾರದ ನೆತ್ತರು. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಬರ್ಬರ ಹತ್ಯೆ ಆಗಿದೆ. ಕರಾವಳಿಯಲ್ಲಿ ಮತ್ತೆ ನೆತ್ತರು ಹರಿದಿದೆ. ಇದೇನು ಮೊದಲಲ್ಲ, ಹಲವಾರು ಬಾರಿ ಒಂದಾದ್ಮೇಲೆ ಒಂದು ರಿವೆಂಜ್ ಮರ್ಡರ್ಗಳಾಗಿರೋದು ನಾವು ನೋಡಿದ್ದೀವಿ. 3 ವರ್ಷದ ಬಳಿಕ ಫಾಜಿಲ್ ಕೊಲೆ ಸೇಡನ್ನ ತೀರಿಸಿಕೊಂಡ್ರ. ಫಾಜಿಲ್ ಕೊಲೆ ಆರೋಪಿ, ಪ್ರಮುಖ ಆರೋಪಿ ಆಗಿದ್ದಂಥ ಸುಹಾಸ್, ಬೇಲ್ ಮೇಲೆ ಹೊರಗಿದ್ದಂಥ ಸುಹಾಸ್ನನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಅದು ಕೂಡ ಸಾರ್ವಜನಿಕವಾಗಿಯೇ, ನಿರ್ಜನ ಪ್ರದೇಶ ಅಥವಾ ರಾತ್ರಿ ಏನಲ್ಲ, ಅದು ಯಾರು ಓಡಾಡದಂಥ ರಾತ್ರಿ ಅಂತ ಸಂದರ್ಭ ಏನಲ್ಲ, ಮಧ್ಯರಾತ್ರಿ ಅಲ್ಲ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯ ಬರ್ಬರ ಹತ್ಯೆ ಆಗಿದೆ. ನಿಮಗೆ ಆ ವಿಜುವಲ್ಸ್ ಅನ್ನು ಕೂಡ ತೋರಿಸ್ತಾ ಇದ್ದೀವಿ. ನಡು ರಸ್ತೆಯಲ್ಲೇ 5-6 ಮಂದಿ ಬಂದು ಅಲ್ಲಿ ಬ್ಯಾಕ್ ಟು ಬ್ಯಾಕ್ ನೀವು ನೋಡ್ತಾ ಇದ್ದೀರಲ್ಲಿ ಹೇಗೆ ಕೊಚ್ಚಾಕ್ತಾರೆ ಅಂತ. ನಂತರ ಪರಾರಿ ಆಗ್ತಿರುವಂಥ ದೃಶ್ಯ, ಈ ಬಿಳಿ ಬಣ್ಣದ ಸ್ವಿಫ್ಟ್ ಕಾರನ್ನು ಕೂಡ ನೋಡ್ತಾ ಇದ್ದೀರಾ. ಹತ್ಯೆಯ ನಂತರ ಇವರೆಲ್ಲರೂ ಕೂಡ ಎಸ್ಕೇಪ್ ಆಗ್ತಾರೆ. ನಿಮಗೆ ನಂಬರ್ ಪ್ಲೇಟ್ ಸಮೇತ ಆ ಕಾರ್ ಯಾವುದು ಏನು, ಜೊತೆಗೆ ಸುತ್ತಮುತ್ತ ಇರುವಂಥ ಇನ್ನಷ್ಟು CCTVಗಳನ್ನು ನಾವು ಕ್ಲೋಸ್ ಅಲ್ಲಿರುವಂಥ ಅಂಗಡಿಗಳನ್ನು ನೋಡಿದ್ರೆ ಖಂಡಿತ ಇವರೆಲ್ಲ ಯಾರು ಅನ್ನೋದು ಗೊತ್ತಾಗುತ್ತೆ. ಸುಹಾಸ್ ಶೆಟ್ಟಿ ನೀವೀಗ ನೋಡ್ತಿರುವಂಥ ಫೋಟೋ ಏನಿದೆ, ಫಾಜಿಲ್ ಕೊಲೆಯ ಪ್ರಮುಖ ಆರೋಪಿ. ಈತ ಹೊರಗಿದ್ದ. ಸದ್ಯಕ್ಕೆ ಸುಹಾಸ್ ಹತ್ಯೆ ಖಂಡಿಸಿ ಮಂಗಳೂರು ಬಂದ್ಗೆ ಕರೆ ನೀಡಲಾಗಿದೆ. ನಡು ರಸ್ತೆಯಲ್ಲೇ ತಲ್ವಾರ್ನಿಂದ ಹಲವಾರು ಬಾರಿ ಕೊಚ್ಚಿ ಕೊಲೆ ಮಾಡಲಾಗಿದೆ. ಅಲ್ಲೇ ಸ್ಥಳೀಯರೊಬ್ಬರು ತಮ್ಮ ಬಿಲ್ಡಿಂಗ್ ಮೇಲಿಂದ ವಿಡಿಯೋನ ಮೊಬೈಲ್ನಲ್ಲಿ ಕ್ಯಾಪ್ಚರ್ ಮಾಡ್ತಾರೆ. ಸುಧಾದ ನಂತರ ನೀವು ನೋಡ್ತಾ ಇದ್ದೀರ ಮತ್ತೊಂದು ದೃಶ್ಯ, ಅದು ಕೊಲೆಯ ಬಳಿಕ ಅಲ್ಲಿಂದ ಭಾಳ ವೇಗವಾಗಿ ಆರೋಪಿಗಳು ಎಸ್ಕೇಪ್ ಆಗೋದು. ಮತ್ತೊಮ್ಮೆ ಕರಾವಳಿ ಭಾಗದಲ್ಲಿ ನೆತ್ತರು ಹರಿದಿದೆ.